ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಆ ಒಂದು 15 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಆ ಒಂದು 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದು ಕೂಡ ಡೇಟ್ ಫಿಕ್ಸ್ ಮಾಡಿರುವಂತದ್ದು, ಅದು ಕೂಡ ಬರ್ತಾ ಇರುವಂತದ್ದು. ಸೊ ಇವರು 11ನೇ ಕಂತಿನ ಹಣನೇ ಬಂದಿಲ್ಲ, 12ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ನೀವು ಅನ್ಕೋಬಹುದು ವೀಕ್ಷಕರೇ. ಸೊ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಒಂದು 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಸೊ ಹಿಂದೆ ಬಿಡುಗಡೆ ಆಗ್ತಾ ಇದೆ ಅಥವಾ ನಾಳೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ಸೊ ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ. 2 ರಿಂದ 3 ತಿಂಗಳಾಯ್ತು ನೀವು ಕಾಯ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನಿಗೆ. ಸೊ ಹಾಗಾದ್ರೆ ಇಂದು ಬರುವಂತಹ, ಈಗಾಗಲೇ ಬಿಡುಗಡೆ ಆಗಿರುವಂತದ್ದು, ಈಗ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಬಂದ್ರೆ ಸೊ ಮತ್ತಷ್ಟು ಒಳ್ಳೇದಾಗತ್ತೆ. ಆ ಒಂದು 2,000 ರೂಪಾಯಿ ಅಷ್ಟೇ ಹೆಲ್ಪ್ಫುಲ್ ಆಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗ 12ನೇ ಕಂತಿನ ಹಣದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ. ಇಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಆದಂತಹ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ, 12ನೇ ಕಂತಿನ ಹಣ ಜುಲೈ 15ನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ. ಸೊ ಹಾಗಾದ್ರೆ ಈಗ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 12ನೇ ಕಂತಿನ ಹಣ ಜುಲೈ 15ರ ನಂತರ ಬರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ನಿ. ಸೊ ಈಗ ಈ ಒಂದು 15 ಜಿಲ್ಲೆಗಳನ್ನ ನಾವು ಒಂದೊಂದಾಗಿ ತಿಳ್ತಾ ಹೋಗೋಣ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂತದ್ದು. ಈ ಜಿಲ್ಲೆದವರಿಗೆ ಎಲ್ಲರಿಗೂ ಕೂಡ ಅಮೌಂಟ್ ಬಿಡುಗಡೆ ಆಗಲ್ಲ, ಎಲ್ಲರಿಗೂ ಕೂಡ ಜಮಾ ಆಗಲ್ಲ. ಸೊ ಅದರಲ್ಲಿ ಸ್ವಲ್ಪ ಒಂದು ಏನು ಫಲಾನುಭವಿಗಳು ಇರ್ತಾರಲ್ಲ, ಗ್ರಾಮದಲ್ಲಿರುವಂತಹ ತಾಲೂಕುಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗತ್ತೆ. ಸೊ ಅವ್ರಿಗೆ ಯಾರು ಬೇಕಾದ್ರೂ ಕೂಡ ಆಗ್ಬೋದು. ಸೊ ನಂತರ ನಾಳೆ ಮತ್ತೆ ಇದೇ ಜಿಲ್ಲೆದವರಿಗೆ ಸ್ವಲ್ಪ ಹಂತವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಒಂದು 15 ಜಿಲ್ಲೆಗಳಿಗೆ ಬಿಡುಗಡೆ ಮಾಡೋರಿದ್ದಾರೆ. ಸೊ ಈ ಒಂದು ಜಿಲ್ಲೆದಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಜಮಾ ಆಗ್ಬೋದು, ಯಾರಿಗೆ ಬೇಕಾದ್ರೂ ನಾಳೆನೂ ಕೂಡ ಜಮಾ ಆಗ್ಬೋದಾಗಿರತ್ತೆ. ಸೊ ಹಿಂದೆ ಬರತ್ತೆ ಅಂತ ಹೇಳಿಕ್ ಬರಲ್ಲ, ಆದ್ರೆ ಈ ಒಂದು ಜಿಲ್ಲೆದವರಿಗೆ ಬರತ್ತೆ ಅಂತ ಹೇಳುತ್ತೆ, ಅಷ್ಟೇ ಮಾಹಿತಿ ಬಂದಿರುವಂತದ್ದು. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ. 12ನೇ ಕಂತಿನ ಹಣದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಿಂದೆ ಪೆಂಡಿಂಗ್ ಇರುವಂತಹ ಹಣ ಕೂಡ ಹಾಕೊಡ್ತಾವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಹೇಳಿದ್ದಾರೆ. ಸೊ ನೋಡೋಣ ಯಾವ್ಯಾವ ಕಂತುಗಳನ್ನ ಹಾಕೊಡ್ತಾರೆ, ಯಾರ್ಯಾರ್ದು ಪೆಂಡಿಂಗ್ ಉಳಿದಿದೆ, ಸೊ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವ ಇಲ್ವಾ ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ಮತ್ತೇನಿಲ್ಲ, ಈಗಾಗಲೇ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇರುವಂತದ್ದು, ಇದೆಲ್ಲರೂ ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಈಗಾಗಲೇ ಎಷ್ಟು ಗೃಹಲಕ್ಷ್ಮಿ ಯೋಜನೆಯಿಂದ 1,78,000 ಫಲಾನುಭವಿಗಳನ್ನ ತೆಗೆದುಹಾಕಲಾಗಿದೆ. ಸೊ ಇದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೇನೆ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರೇಷನ್ ಕಾರ್ಡ್ಗಳನ್ನ, ಒಂದು BPL ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು, ರದ್ದು ಮಾಡಿ ಒಗಿತಾ ಇದ್ದಾರೆ. ಸೊ ಡೈರೆಕ್ಟ್ ಆಗಿ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಅರ್ಹರಿಲ್ಲದವರಂತವರನ್ನ ರದ್ದು ಮಾಡಿ ಒಗಿತಾ ಇದ್ದಾರೆ. ಸಿಕ್ಕಾಪಟ್ಟೆ ಈಗಾಗಲೇ 40 ಲಕ್ಷವರೆಗೂ ಕೂಡ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋರಿದ್ದಾರೆ. ಈಗಾಗಲೇ 3 ಲಕ್ಷದ ಮೇಲೆ ರದ್ದು ಮಾಡಿದ್ದಾರೆ. ಸೊ ಅದ್ರೆ ನೀವು ಕೂಡ ಆಗಿರ್ಬೋದು, ಯಾರು ಕೂಡ ಆಗಿರ್ಬೋದು, ಹೇಳಿಕ್ ಬರಲ್ಲ. ಸೊ ಯಾರು ಬೇಕಾದ್ರೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಅಥವಾ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುವಂತದ್ದು ಆಹಾರ ಇಲಾಖೆ ವತಿಯಿಂದ. ಇದಾದ್ರೆ ಸಿದ್ದರಾಮಯ್ಯನವರ ಸ್ವತಃ ಇದಕ್ಕೆ ಆರ್ಡರ್ ಅನ್ನ, ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಇದನ್ನ ರದ್ದು ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗಷ್ಟೇ ಈ ಒಂದು ಯೋಜನೆಗಳು ಹೋಗ್ಬೇಕಂತ ಒಂದು ಕನ್ಸಿಡರ್ ಮಾಡಿರುವಂತದ್ದು. ಸೊ ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಮತ್ತೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡೋಣ ಇದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸೊ ಲೈಕ್ ಕೊಟ್ಬಿಡಿ ವಿಡಿಯೋನ, ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ.